ನ್ಯೂಸ್ ಗೌರಿಬಿದನೂರು ವರದಿ. ವಾಟದ ಹೊಸಹಳ್ಳಿ ಕೆರೆಯಿಂದ ಗೌರಿಬಿದನೂರು ನಗರಸಭೆಗೆ ನೀರು ತರುವುದು ಖಚಿತ. ಕೆಎಚ್ ಪುಟ್ಟಸ್ವಾಮಿಗೌಡರು ಮಾತನಾಡಿ, 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಿದ್ದು, ಗೌರಿಬಿದನೂರು ನಗರದ ನೀರಿನ ಬವಣೆಯನ್ನು ನೀಗಿಸಲಾಗುವುದೆಂದು ತಿಳಿಸಿದರು. ವಾಟದ ಹೊಸ ಹಳ್ಳಿಯ ಸುತ್ತಮುತ್ತಲಿನ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಎತ್ತಿನಹೊಳೆಯ ನೀರನ್ನು ಕೆರೆಗೆ ತಂದು, ನಂತರ ಅಲ್ಲಿಂದ ನೀರನ್ನ ನಗರಸಭೆಗೆ ಹರಿಸಲಾಗುವುದೆಂದು ತಿಳಿಸಿದರು. ರೈತರು ಬೇರೆಯವರ ಮಾತುಗಳಿಗೆ ಕಿವಿಗೊಡದೆ ಸಹಕರಿಸಬೇಕೆಂದು ರೈತರಿಗೆ ತಿಳಿಸಿದರು. ನಮ್ಮ ತಾಲೂಕಿನ ಜನತೆಗೆ ಒಂದು ಸಂದೇಶ ಹೋಗಬೇಕು. ನಮ್ಮ ಪತ್ರಕರ್ತರ ಮೂಲಕ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರಕ್ಕೆ ನೀರು ಸರಬರಾಜು ಅಂತ ಅಂದ್ಬಿಟ್ಟು ಒಂದು ಬಡ್ಜೆಟ್ ವ್ಯವಸ್ಥೆ ಮಾಡಿಸಿದ್ದೀನಿ. ಆಗಿದೆ, ಟೆಂಡರ್ ಆಗಿದೆ. ನಾನು ಬಂದ ತಕ್ಷಣ ಫಸ್ಟ್ ಮಾಡಿದೆ ಕೆಲಸ. ಅದು ನಗರದ ನೀರಿನ ಸಮಸ್ಯೆ ಏನು ಅಂತ ನನಗೆ ಗೊತ್ತಿತ್ತು. ಬರಗಾಲದಲ್ಲಿ ನಾನೇ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪ್ರತಿಯೊಂದು ವಾರ್ಡ್ಗೂ ನಾನು ನೀರು ಕೊಟ್ಟಿದ್ದೀನಿ, ನನಗೆಲ್ಲ ಗೊತ್ತೇ ಇದೆ. ಆ ಬವಣೆಯನ್ನು ನೋಡಿ ಬಂದ ತಕ್ಷಣ ನಗರಕ್ಕೆ ನೀರು ಕೊಡಬೇಕು ಅನ್ನೋದು ನನ್ನ ಕನಸಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ಟೆಂಡರ್ ಕರೆಸಿ ಈಗ 65 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ನಗರಕ್ಕೆ 24 ಗಂಟೆ ನೀರು ಕೊಡಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ಅಷ್ಟನ್ನು ಟೆಂಡರ್ ಮಾಡಿಸಿದ್ದೀನಿ. ಅದು ಎಲ್ಲಿಂದ ಅಂತಂದರೆ ಪತ್ರಕರ್ತರಿಗೆ, ವಿಶೇಷವಾಗಿ ಪತ್ರಕರ್ತರಿಗೆ ಹೇಳ್ತಾ ಇದ್ದೀನಿ, ಅದು ವಾಟದ ಹೊಸಹಳ್ಳಿಯಿಂದ ನಗರಕ್ಕೆ ನೀರು ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು. ನಾನು ಮಾಡಿಸ್ತೀನಿ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಅವ್ರ ಭಾವನೆ ಏನಿದೆ ಗೊತ್ತಿಲ್ಲ, ಅಲ್ಲಿ ಜನಗಳ ಹಿತಕಟ್ಟಕ್ಕೆ ಹೋಗ್ತಾವ್ರೆ. ನೀವು ಹೋಗಿ ಅಲ್ಲಿ ಯಾತಿಗೆ ನೀವು ಕೆರೆಯಿಂದ ನೀರು ಅಂತ ಹಿತಕಟ್ಟಕ್ಕೆ ಅಲ್ಲಿ ರೈತರನ್ನಾಗ್ಬೋದು, ನಾಗರಿಕರಾಗ್ಬೋದು ಹಿತಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಉದ್ದೇಶ ಸ್ಪಷ್ಟವಾಗಿದೆ. ನಗರಕ್ಕೆ ನೀರು ತಂದುಬಿಟ್ರೆ ಖಂಡಿತವಾಗೂ ಶಾಸಕರಿಗೆ ಒಳ್ಳೆಯ ಹೆಸರು ಬರ್ತದೆ, ಇದಕ್ಕೆ ಅಡೆತಡೆ ಆಗಬೇಕು ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ಚಿತಾವಣೆ ನಡೀತಾ ಇದೆ. ಎತ್ಕಟ್ಟ ಕೆಲಸ ಆಗ್ತದೆ ಅಮಾಯಕರನ್ನ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೋಸ್ಕರ ನನಗೆ ಕೆಟ್ಟ ಹೆಸರು ಬರ್ತದೋ ಒಳ್ಳೆಯ ಹೆಸರು ಬರ್ತದೋ ಪ್ರಶ್ನೆ ಬೇರೆ. ಅಲ್ಲಿ ಬೇಕಾದ್ರೆ ರೈತರು ಹೆಚ್ಚು ಕಡಿಮೆ ಇದು ಮಾಡಿ ನಮಗೇನೇ ಅದು ಕೂಡ ಅವ್ರ ತಿಳುವಳಿಕೆ ಹೇಳ್ತೀನಿ. ಅವ್ರಿಗೆ 3 ಕಾಸಿನ ಸಣ್ಣಲ್ಲೋ ಅವ್ರಿಗೆ ಅಲ್ಲಿಂದ ನೀರು ತರೋದು ಸಣ್ಣ ವ್ಯತ್ಯಾಸ ಮಾಡಲ್ಲ. ನಾನು ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಈ ಮೂಲಕ ನೀವು ಬರೀರಿ. ಅಲ್ಲಿಯ ವಾರ್ಡ್ ಹೊಸಹಳ್ಳಿ ಗ್ರಾಮದಲ್ಲಿರುವಂಥವ್ರಿಗೆ ಆ ಕೆರೆಯಿಂದ ನೀರು ತರಬೇಕಾದ್ರೆ ನಾನು ಎತ್ತಿನಹೊಳೆ ಕನೆಕ್ಷನ್ ಕೊಟ್ಟೇ ನೀರು ತರೋದು. ಇಲ್ಲಾಂದರೆ ಅಲ್ಲಿಂದ ನೀರು ಕನೆಕ್ಷನ್ ತಗೊಳ್ಳ ಎಲ್ಲ ಕೆಲಸ ಮಾಡ್ತೀವಿ. ಈಗ ಕೆಲಸ ಮಾಡಿಬಿಟ್ಟು ನೀರಿನ ತಂಟೆಗೆ ಹೋಗಲ್ಲ, ನೀರಿನ ಅಲ್ಲಿ ತಂದು ಕೆರೆಗೆ ಕನೆಕ್ಷನ್ ಕೊಟ್ಟು ಕೆರೆ ತುಂಬಿಸಿ ನೀರು ಕೊಡ್ತೀನಿ. ಅದರಿಂದ ಅಲ್ಲಿರೋ ರೈತರಾಗಲಿ ವಾಟ್ಸಲ್ಲಿ ಕೆರೆ ಆಜುಬಾಜಲ್ಲಿರೋ ಗ್ರಾಮದಲ್ಲಿ 3 ಗ್ರಾಮ ಬರ್ಬೋದು, 3-4 ಗ್ರಾಮ ಬರ್ಬೋದು. ಅವ್ರು ಈ ಮೂಲಕ ಪತ್ರಕರ್ತರ ಮೂಲಕ ಈ ಒಂದು ಸಭೆಯಲ್ಲಿ ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಒಂದು ಡ್ರಾಪ್ ನೀರು ಆದರೂ ಕೂಡ ಎತ್ತಿನಹೊಳೆ ಬರಬೇಕು, ಅಲ್ಲಿ ನೀರು ನಿಲ್ಲಬೇಕು, ಆಗ ನೀರು ಕನೆಕ್ಷನ್ ತಗೋಬೇಕು. ಆದರೆ ಕೆಲಸ ಮಾಡ್ತೀವಿ. ಕೆಲಸ ಮಾಡೋಕ್ಕೆ ಯಾರ ಚಿತಾವಣೆಗೂ ಕೂಡ ನೀವೆಲ್ಲ ಅಮಾಯಕರು, ಯಾವ ಚಿತಾವಣೆಗೂ ಕೂಡ ನೀವು ಒಳಗಾಗಬೇಡಿ. ನಾವು ವಾಟರ್ ಕೆಲಸನ ನಾವು ಸ್ಟಾರ್ಟ್ ಮಾಡ್ಕೊತೀವಿ. ದಯವಿಟ್ಟು ಅದು ಸುತ್ತಮುತ್ತ ಗ್ರಾಮದವರು ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಪತ್ರಕರ್ತರ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಖಂಡಿತವಾಗೂ ಆ ಕೆಲಸ ನಿಲ್ಲಲ್ಲ, ಖಂಡಿತವಾಗಿ ಕೆಲಸ ಬರ್ತಾರೆ. ಆದರೆ ಯಾರು ಚಿತಾವಣೆ ಮಾಡ್ತಾರೋ ಭಾಳ ಒಳ್ಳೆಯ ಭಾವನೆಯಿಂದ, ವಿಶಾಲವಾದ ಭಾವನೆಯಿಂದ ಮುಂದೆ ನಿಂತ್ಕೊಂಡು ನಗರದ ಜನಕ್ಕೆ ನೀರು ಬೇಕಾಗಿರೋದು. ಅಲ್ಲಿ ಜನ ತುಂಬಿ ಸುಮಾರು 1 ಲಕ್ಷ ಜನ ಮೇಲಾಗ್ತಾರೆ. ಅಲ್ಲಿ ಜನಕ್ಕೆ ಬೇಕು ನೀರು. ಇದು ಗಟ್ಟಿ ಮಾಡಬಾರ್ದು ಅಂತ ಅವರ ಮನಸ್ಸಿಗೆ ಅವ್ರ ಕಾನ್ಸೆನ್ಸ್ ಕೇಳ್ಕೊಂಡು ದಯಮಾಡಿ ಯಾರು ಚಿತಾವಣೆ ಮಾಡ್ತಾರೆ ಲೀಡ್ಗಳು ದಯವಿಟ್ಟು ಚಿತಾವಣೆ ಮಾಡಬೇಡಿ ಅಂತ ಅವರಲ್ಲೂ ನಾನು ಮನವಿ ಮಾಡ್ಕೊತೀನಿ. ಯಾಕೆಂದರೆ ಇದು ನೀರು ಕೊಡೋದು ಅಂತ ಒಳ್ಳೆ ಪುಣ್ಯದ ಕೆಲಸ. ಅದಕ್ಕೆ ಯಾರು ಅಡ್ಡಿ ಮಾಡ್ಬಾರ್ದು. ಯಾವುದೋ ರಾಜಕಾರಣ ಉದ್ದೇಶ ಇಟ್ಕೊಂಡು ಯಾರು ಮಾಡಲಿ, ಅದು ನಾವು ಕೇವಲ ಅದನ್ನು ಒಂದು ಒಳ್ಳೆಯ ಹೆಸರಿಗೆ ಅಂತಲ್ಲ, ಸಾರ್ವಜನಿಕರಿಗೆ ಈ ಭಾವನೆ ನೋಡಿ ನಾನು ಮಾಡ್ತಾ ಇದ್ದೀನಿ. ಹೆಸರು ಬರೋದು ಬಿಡೋದು ಬಿಡಿ, ಯಾವುದೇ ಶಾಶ್ವತ ಅಲ್ಲ. ಇಲ್ಲಿ ಜನಗಳು ಏನು ಕಷ್ಟಪಡ್ತಾವ್ರು ನೀರಿಗೆ ಅಂತ ನಾನು ಮನಗಂಡಿದ್ದರಿಂದ ಇವತ್ತು ಆ ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ಅದು ಎಷ್ಟೇ ಒತ್ತಡದ ಕೆಲಸ ಮುಗಿಸ್ತೀವಿ. ಆದರೆ ಅಮಾಯಕರನ್ನ ಎತ್ಕೊಟ್ಟಂಥ ಕೆಲಸವನ್ನು ನಮ್ಮ ದೊಡ್ಡ ಲೀಡರ್ಗಳು ದಯವಿಟ್ಟು ಈ ತಾಲೂಕಿನಲ್ಲಿ ಇರುವಂಥವ್ರು ಯಾರೂ ಕೂಡ ಅದಕ್ಕೆ ಚಿತಾವಣೆ ಮಾಡಬಾರ್ದು. ನಮ್ಮ ತಾಲೂಕಿನ ಜನ ಅಂತಕ್ಕೆ ಎನ್ಕರೇಜ್ ಕೊಡೋದಿಲ್ಲ. ಯಾರು ಚಿತಾವಣೆ ಮಾಡ್ತಾರೆ ಅಂತನ್ನ ಕಂಡೆಮ್ ಮಾಡ್ತಾರೆ. ಅವ್ರನ್ನ ಯಾವುದೋ ಅವ್ರಿಗೆ ಗೊತ್ತಾಗುತ್ತೆ, ಸೂಕ್ಷ್ಮವಾಗಿದ್ದಾರೆ. ಗೌರಿಬಿದನೂರು ಜನ ಆರ್ಥಿಕವಾಗಿ ಹಿಂದೆ ಸ್ವಲ್ಪ ಕಡಿಮೆ ಇರ್ಬೋದು. ಯಾರು ಚಿತಾವಣೆ ಮಾಡ್ತಾರೆ, ಯಾವ ಒಳ್ಳೆ ಕೆಲಸ, ಯಾವ ಕೆಟ್ಟ ಕೆಲಸ ಅಂತ ಅರ್ಥ ಮಾಡೋ ಶಕ್ತಿ ನಮ್ಮ ತಾಲೂಕಿನ ಜನಕ್ಕಿದೆ. ಖಂಡಿತವಾಗಿ ಸಹಕಾರ ಕೊಡ್ತಾರೆ ಅಂತ ನನಗೆ ಭಾವನೆ ಇದೆ. ಪತ್ರಕರ್ತರು ಇದನ್ನು
ಪ್ರಮುಖವಾಗಿ ಬರೆದು ಅಲ್ಲಿಯ ಜನಕ್ಕೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದ ಪತ್ರಕರ್ತರ ಮಿತ್ರರಲ್ಲೂ ಕೂಡ ಮನವಿ ಮಾಡ್ತಿದ್ದೀನಿ ಎಲ್ಲರೂ